ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಇವತ್ತು ಒಂದು ವಿಶೇಷವಾದಂತಹ ಚಿಂತನ ನೋಡೋಣ. ನಮ್ಮ ಆಸ್ಟ್ರೇಲಿಯಾದ ಸಹೋದರ ಸಹೋದರಿಯರಿಗಾಗಿ ಉಪವಾಸದ ನಿಜವಾದ ಅರ್ಥ ಮತ್ತು ಉಪವಾಸದ ಮಹತ್ವ. ಬೆಳಗಿನ ವೇಳೆ ಸಾಮಾನ್ಯವಾಗಿ ನಾವು ಪ್ರತಿದಿನ ಪತಂಜಲಿ ಯೋಗದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಇವತ್ತು ಉಪವಾಸದ ಅರ್ಥ ತಿಳ್ಕೊಳ್ಳೋಣ. ಉಪವಾಸ ಅಂದ ಕೂಡಲೇ ಎಲ್ರಿಗೂ ನೆನಪು ಬರೋದು ಹಸಿವು. ಆದರೆ ಪ್ರಾರಂಭದಲ್ಲೇ ನಾನು ಸ್ಪಷ್ಟಪಡಿಸ್ತೀನಿ, ನಮ್ಮ ಉಪವಾಸ ಕ್ರಮ ಏನಿದೆ ಅದು ಹಸಿವಿನಿಂದ ಬಳಲೋದಲ್ಲ, ಅಥವಾ ದೇವರಿಗಾಗಿಯೋ ಅಥವಾ ಯಾವುದೋ ವರ ಪ್ರಾಪ್ತಿಗಾಗಿಯೋ ಹರಕೆ ತೀರಿಸ್ಕೊಳ್ಳೋದಕ್ಕಾಗಿಯೋ ಮಾಡುವ ಪದ್ಧತಿಯು ನಮ್ದಲ್ಲ. ಮೊಟ್ಟ ಮೊದಲನೇದಾಗಿ ಹಸಿವಿನಿಂದ ಬಳಲೋದು ಬೇರೆ, ಉಪವಾಸ ಬೇರೆ. ಹಸಿವಿನಿಂದ ಬಳಲೋದು ಯಾರು ಇಷ್ಟಪಡಲ್ಲ. ಮತ್ತೆ ಹಸಿವಿನಿಂದ ಬಳಲ್ದಾಕ್ಷಣಕ್ಕೆ ದೇವರು ಒಲಿತಾನೆ, ಅಥವಾ ಹಸಿವಿನಿಂದ ಬಳಲ್ದಾಕ್ಷಣಕ್ಕೇನೆ ಆರೋಗ್ಯ ಸುಧಾರಣೆ ಆಗುತ್ತೆ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು ತಿಳುವಳಿಕೆ. ಹಾಗಾದ್ರೆ ಉಪವಾಸ ಅಂದ್ರೆ ಏನು? ಅದೇ ಬಹಳ ಮುಖ್ಯವಾದಂತ ಅರ್ಥ, ಮತ್ತು ತಪ್ಪು ಅರ್ಥ ತಿಳ್ಕೊಂಡಿದ್ದಾರೆ ಬಹಳ ಜನ. ಉಪವಾಸ ಅಂದ ಕೂಡಲೇ ಹಸ್ಕೊಂಡಿರೋದು ಅಲ್ಲ. ಉಪ ಅಂದ್ರೆ ಹತ್ತಿರ, ಉಪ ಅಂದ್ರೆ ಹತ್ತಿರ, ವಾಸ ಅಂದ್ರೆ ಇರೋದು. ಯಾರ ಹತ್ರ ಇರೋದು? ಎಲ್ರು ಸಾಮಾನ್ಯ ಹೇಳ್ಬಿಡ್ತಾರೆ ದೇವ್ರ ಹತ್ರ ಇರೋದು ಅಂತ ಹೇಳಿ. ಈಗ ನೀವು ಇಲ್ಲಿ ಕೂತಿರೋರು ಅಥವಾ ಈ ಪ್ರವಚನ ಕೇಳ್ತಾ ಇರೋರು ಆಲೋಚನೆ ಮಾಡಿ, ಶಿವರಾತ್ರಿ ದಿವಸ ನೀವು ಪ್ರತಿಯೊಬ್ರು ಉಪವಾಸ ಮಾಡಿರ್ತೀರ. ಒಂದು ವರ್ಷ ಅಲ್ಲ, ಒಂದು ವರ್ಷ ಉಪವಾಸ ಮಾಡಿರ್ತೀರ. ಅವತ್ತು ಅಥವಾ ಶಿವರಾತ್ರಿ ದಿವಸ ಇರ್ಬೋದು, ಏಕಾದಶಿ ದಿವಸ ಇರ್ಬೋದು, ಇನ್ ಕೆಲವರು ಇತ್ತೀಚೆಗೆ ಸಂಕಷ್ಟಿ ಚತುರ್ಥಿ ಅಂತ ಪ್ರತಿ ತಿಂಗಳು ಚತುರ್ಥಿಗೆ ಉಪವಾಸ ಮಾಡೋ ರೂಢಿ ಇಟ್ಕೊಳ್ತಾ ಇದ್ದಾರೆ. ಅವತ್ತು ನಿಜವಾಗಿ ನಿಮ್ಮನ್ನ ನೀವು ಆತ್ಮವಿಮರ್ಶೆ ಮಾಡ್ಕೊಳ್ಳಿ. ಅವತ್ತು ನೀವು ದೇವ್ರ ಚಿಂತನೆಯಲ್ಲಿ ಇರ್ತೀರೋ, ಅದರಲ್ಲೂ ವಿಶೇಷವಾಗಿ ಶಿವರಾತ್ರಿ ದಿವಸ ಅಂತೂ ಉಪವಾಸ ಇದ್ದವರೆಲ್ಲರ ಲಕ್ಷ್ಯ, ಅದರ ಗಮನ ಯಾವ ಕಡೆ ಇರುತ್ತಪ್ಪ ಅಂತಂದ್ರೆ ವಾಚ್ ಕಡೆ ಇರ್ತದೆ. ಮೊದಲನೇದು ವಾಚ್ ಕಡೆ ಇರ್ತದೆ. ಅಂದ್ರೆ ಟೈಮ್ ಆಯ್ತಾ ಅಂತ ಹೇಳಿ. ಯಾಕೆ? ಸಂಜೆ ತನಕ ಏನು ತಗೊಳಂಗಿಲ್ಲ. ಸಂಜೆ ತನಕ ಪೂಜೆ ಆಗೋ ತನಕ ಏನು ತಗೊಳಂಗಿಲ್ಲ. ಪೂಜೆ ಆಗೋದು ಸಾಮಾನ್ಯವಾಗಿ ಸಂಜೆಗೆ. ಅದಕ್ಕೆ ಒಂದನೇದು ವಾಚ್ ಕಡೆ ಇರ್ತದೆ, ಎರಡನೇದು ಅಡಿಗೆ ಮನೆ ಕಡೆ ಇರ್ತದೆ. ಏನೇನು ಅಡಿಗೆ ಮಾಡಿದ್ದಾರೆ, ಇವತ್ತು ಸ್ಪೆಷಲ್ ಏನ್ ಮಾಡಿದ್ದಾರೆ, ಯಾವ್ಯಾವ ಹಣ್ಣು ತರಿಸಿದ್ದಾರೆ, ಹೌದಾ ಇಲ್ವಾ? ಅಂದ್ರೆ ಹಾಗಾದ್ರೆ ನಾವು ದೇವ್ರ ಹತ್ರ ಇದ್ದ ಹಾಗೆ ಹಂಗಾಯ್ತು. ಆದ್ರಿಂದ ಉಪವಾಸ ಅಂದ್ರೆ ದೇವ್ರ ಹತ್ರ ಇರೋದು. ಊಟ ಬಿಟ್ಟ ಕ್ಷಣಕ್ಕೆ ದೇವ್ರ ಹತ್ರ ಇರಲ್ಲ. ನಾವು ಚಿಕ್ಕವರಿದ್ದಾಗ ಒಂದು ಹಾಡು ಕೇಳ್ತಿದ್ವಿ ಕ್ಯಾಸೆಟ್ ಅಲ್ಲಿ, ಆಚೆ ಮನೆ ಸುಬ್ಬಮ್ಮನವ್ರದು ಏಕಾದಶಿ ಉಪವಾಸ. ಏನೋ ಸ್ವಲ್ಪ ತಿಂತಾರಂತೆ, ಉಪ್ಪಿಟ್ಟು ಅವಲಕ್ಕಿ ಪಾಯಸ ಅಂತ ಹೇಳಿ BR ಲಕ್ಷ್ಮಣರಾವ್ ಅಂತ ಬಹಳ ಟೀಸ್ ಮಾಡಿದ್ದಾರೆ, ತಮಾಷೆ ಮಾಡಿದ್ದಾರೆ. ಅದರಲ್ಲಿ ಉಪವಾಸ ಮಾಡೋರ್ನಂತೂ ಇಷ್ಟು ಹಾಸ್ಯ ಮಾಡಿದ್ದಾರೆ. ಅಂತ ಕೆಲವು ಹಾಡುಗಳನ್ನ ಕೇಳ್ಕೊಂಡು, ಇನ್ ಕೆಲವರು ಭಾಷಣಗಳನ್ನ ಕೇಳ್ಕೊಂಡು, ಅಥವಾ ಕೆಲವರು ಉಪವಾಸ ಮಾಡೋದ್ ನೋಡಿ ಬೇರೆಯವ್ರಿಗೂ ಉಪವಾಸದ ಬಗ್ಗೆ ಅಲರ್ಜಿ ಬಂದ್ಬಿಟ್ಟಿದೆ. ಉಪವಾಸ ಅಂದ್ರೆ ಇದೇ ತರ ಇದ್ರೆ ಬೇಡಪ್ಪ, ಉಪವಾಸ ಮಾಡೋದೇ ಬೇಡ. ಮತ್ ನೀವು ಡಾಕ್ಟರ್ ಕೇಳಿದ್ರು ಕೂಡ ಅವರು ಅದೇ ಹೇಳ್ತಾರೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದವ್ರು ಉಪವಾಸ ಮಾಡಬೇಡಿ, ಸಕ್ಕರೆ ಕಾಯಿಲೆ ಇದ್ದವರು ಉಪವಾಸ ಮಾಡಬೇಡಿ, ದಪ್ಪ ಇದ್ದವರು ಒಬೆಸಿಟಿ ಇರೋರು ಉಪವಾಸ ಮಾಡಬೇಡಿ, ಆಹಾರ ಸ್ವಲ್ಪ ಸ್ವಲ್ಪ ತಗೊಳ್ಳಿ, ಏನೇನೋ ಒಟ್ಟು ಸಲಹೆ ಕೊಡ್ತಾರೆ. ನಾನು ಈ ಕ್ಷೇತ್ರದಲ್ಲಿ 25 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. 25 ವರ್ಷಗಳ ಅನುಭವ. ಉಪವಾಸ ಅಂದ್ರೆ ಏನು, ಉಪವಾಸ ಹೇಗ್ ಮಾಡಬೇಕು, ಉಪವಾಸ ಸಂಕಟ ಆಗ್ಲಾರ್ದಂಗೆ, ಹಿಂಸೆ ಆಗ್ಲಾರ್ದಂಗೆ
ಮತ್ತು ಕಾಯಿಲೆ ಹುಷಾರಾಗಬೇಕು. ಉಪವಾಸವನ್ನು ತಪ್ಪು ಮಾಡಿದ್ರೆ ಕಾಯಿಲೆ ಹುಷಾರಾಗಲ್ಲ, ಬಳಲಿಕೆ ಆಗುತ್ತದೆ ಅಷ್ಟೇ. ಅದರಲ್ಲೂ ಕೆಲವರು ಚೆನ್ನಾಗಿ ಮಾಡಿ ಕಾಯಿಲೆ ಹುಷಾರು ಮಾಡ್ಕೊಂಡವರು ಕೂಡ ಈ ಉಪವಾಸ ಪದ್ಧತಿಯನ್ನು ಉಳಿಸ್ಕೊಳ್ಳೋದು ತುಂಬಾ ಕಷ್ಟ. ಯಾಕಂದ್ರೆ ಇದಕ್ಕೆ ಸಂಯಮ ಬಹಳ ಬೇಕಾಗ್ತದೆ. ಟಾಲರೆನ್ಸ್ ಅಂತ ಕರೀತಾರೆ, ತಾಳ್ಮೆ, ಸೈರಣೆ ಬೇಕಾಗ್ತದೆ. ಮತ್ತು ಉಪವಾಸ ಮಾಡೋದಕ್ಕೆ ಸಂಕಲ್ಪ ಮಾಡುವಾಗ್ಲೇನೆ ನಿಮಗೆ ಕೆಲವು ಸದ್ಗುಣಗಳು ಬೇಕಾಗ್ತದೆ. ಏನ್ ಸದ್ಗುಣಗಳು ಅಂತಂದ್ರೆ ಮೊದಲನೇ ನಂಬಿಕೆ ಬೇಕು, ನಂಬಿಕೆ ಬೇಕು. ಆದ್ರಿಂದ ಆಮೇಲೆ ಸಮಾಧಾನ ಇರ್ಬೇಕಾಗ್ತದೆ. ಉಪವಾಸ ಮಾಡೋರು ಅವಸರದ ಸ್ವಭಾವ ಇದ್ರೆ, ಸಿಟ್ಟಿನ ಸ್ವಭಾವ ಇದ್ರೆ, ಮತ್ತೆ ಅಪರಾಧಿ ಮನೋಭಾವನೆ ಇದ್ರೆ, ಈಗ ಯಾರು ಬೇರೆಯವ್ರ ಬಗ್ಗೆ ನಾವು ತಪ್ಪು ಹೇಳ್ತೀವೋ ಅದು ನಮ್ಮಲ್ಲಿ ಅಪರಾಧಿ ಮನೋಭಾವನೆ ಇದ್ರೆ ಮಾತ್ರ ನಾವು ಬೇರೆಯವ್ರ ತಪ್ಪು ಹುಡುಕ್ತೀವಿ. ಉಪವಾಸ ಮಾಡ್ಬೇಕಾದ್ರೆ ಈ ಮೂರು ಇರಬಾರ್ದು. ಮೊದಲು ನಂಬಿಕೆ ಇರಬೇಕು. ಏನ್ ನಂಬಿಕೆ ಅಂದ್ರೆ ನಮ್ಮೊಳಗಡೆ ಅಗಾಧವಾದ ಶಕ್ತಿ ಇದೆ, ಆತ್ಮಶಕ್ತಿ ಇದೆ ಅಂತಕ್ಕಂಥದ್ದನ್ನ ನಂಬಬೇಕು. ಮೊದಲು ದೇವ್ರ ಬಗ್ಗೆ ವಿಶ್ವಾಸ ಇದ್ದವರು, ಆತ್ಮದ ಬಗ್ಗೆ ವಿಶ್ವಾಸ ಇದ್ದವ್ರು ಮಾತ್ರ ಉಪವಾಸಕ್ಕೆ ಸಂಕಲ್ಪ ಮಾಡ್ತಾರೆ. ನಮ್ಮ ಆಸ್ಟ್ರೇಲಿಯಾದ ಬಹಳ ಚೆನ್ನಾಗಿ ಉಪವಾಸ ಮಾಡಿದಂತ ಸಾಧಕರು ಅಂದ್ರೆ ತೇಜಸ್ವಿ ಕಾರೇಕಲ್ ಅವರು. ಎಂಜಿನಿಯರ್, ವೃತ್ತಿಯಿಂದ ಎಂಜಿನಿಯರ್. 100 ದಿವಸ ಉಪವಾಸ ಮಾಡಿದ್ದಾರೆ ಅವರು. ಈಗ ಅವರ ಅಪೇಕ್ಷೆ ಮೇರೆಗೆ, ಅವ್ರ ವಿನಂತಿ ಮೇರೆಗೆ ನಾನು ಈ ಉಪನ್ಯಾಸ ಇಟ್ಕೊಂಡಿದ್ದು. 100 ದಿವಸ ಉಪವಾಸ ಮಾಡಿದ್ರು. ಅವ್ರು ಸಾಮಾನ್ಯ ಡ್ಯೂಟಿಗೆ ರಜೆ ಹಾಕ್ಲೇ ಇಲ್ಲ. ಶನಿವಾರ ಭಾನುವಾರ ಅಂತೂ ರಜೆ ಇರ್ತಿತ್ತು. ಮತ್ತು ಅವಾಗ ಇನ್ನೂ ಹೆಚ್ಚು ಕೆಲಸ ಮಾಡಿದ್ರು. 60 ದಿವಸ ಅವರು ಲಿಕ್ವಿಡ್ ಮೇಲೆ ಇದ್ರು, ಲಿಕ್ವಿಡ್ ಡಯಟ್. ಅದೇ ಉಪವಾಸದ ಬಗ್ಗೆ ಸರಿಯಾಗಿ ತಿಳ್ಕೊಬೇಕಂದ್ರೆ ಲಿಕ್ವಿಡ್ ಡಯಟ್ ಅಂದ್ರೆ ಪೋಷಕಾಂಶಯುಕ್ತವಾದಂತಹ ಆಹಾರವನ್ನು ಕೊಡ್ತೀವಿ ನಾವು. ಅಲ್ಲಿ ಘನ ಪದಾರ್ಥ ಅಲ್ಲ, ಸಾಲಿಡ್ ಅಲ್ಲ. ಲಿಕ್ವಿಡ್ ಡಯಟ್ ಅಂದ್ರೆ ರಸಗಳು, ಮುಖ್ಯವಾಗಿ ಜೇನುತುಪ್ಪ, ನಿಂಬೆಹಣ್ಣು, ನೀರು, ರಸ, ಜ್ಯೂಸ್. ನಿಂಬೆಹಣ್ಣು ಅದು ನ್ಯಾಚುರಲ್ ನೈಫ್ ಅಂತ ಕರಿತೀವಿ. ಆಮೇಲೆ ಜೇನುತುಪ್ಪ ನಾಲ್ಗೆಯಿಂದನೇ ಜೀರ್ಣ ಆಗಕ್ಕೆ ಶುರುವಾಗುತ್ತೆ. ನೀರು, ಒಳ್ಳೆ ನೀರು ಬೇಕು. ಉಪವಾಸ ಮಾಡೋ ಸಂದರ್ಭದಲ್ಲಿ ನೀರು ಚೆನ್ನಾಗಿಲ್ದೆ ಹೋದ್ರೂ ಸರಿಯಾಗಿ ಉಪವಾಸ ಆಗಲ್ಲ, ಶುದ್ಧವಾದ ನೀರು ಬೇಕು. ಆದ್ರಿಂದ ನಾವು ಈ ಮೂರನ್ನ ಒದಗಿಸ್ಕೊಳ್ಬೇಕು. ಇನ್ನು ಉಪವಾಸ ಅಂದ್ರೆ ಸಮೀಪ ವಾಸ ಅಂತ ಹೇಳಿದ್ರಲ್ಲ, ಉಪ ಅಂದ್ರೆ ಸಮೀಪ, ವಾಸ ಅಂದ್ರೆ ಇರೋದು ಯಾರ ಹತ್ರ ಇರೋದು? ಈಗ 5 ಪಂಚಭೂತಗಳ ಬಗ್ಗೆ ನಿಮ್ಗೆ ಹೇಳ್ಬಿಟ್ಟು ಯಾರ ಹತ್ರ ಇರೋದು ಅಂತ ಹೇಳ್ತೀವಿ. ನಮ್ಮ ಶರೀರ ನಿರ್ಮಾಣ ಆಗಿರೋದು ಪಂಚಭೂತಗಳಿಂದ. ಅಂದ್ರೆ ಭೂಮಿ ತತ್ವ, ಜಲತತ್ವ, ಅಗ್ನಿ ತತ್ವ, ವಾಯು ತತ್ವ ಮತ್ತು ಆಕಾಶ ತತ್ವ, ಮತ್ತು ಕೊನೆಯದು ಆತ್ಮತತ್ವ. 6. ಅದಕ್ಕೆ ಪ್ರಣವ ಷಡಂಗ ಸಮರಸ. 6 ತತ್ವಗಳಲ್ಲಿ ಪರಮಾತ್ಮ ಇದ್ದಾನೆ ಅನ್ನೋದಕ್ಕೆ ಬಸವಣ್ಣವರು ಪ್ರಣವ ಷಡಂಗ ಸಮರಸ ಅಂತ ಕರೆದಿದ್ದಾರೆ. ಈ 5 ತತ್ವಗಳಲ್ಲಿ ಅಥವಾ 6 ತತ್ವಗಳಲ್ಲಿ ಒಂದು ವಿಶೇಷತೆ ಇದೆ. 3 ಗುಣಗಳನ್ನ ಗುರುತಿಸಿದೀನಿ, ಅದೆಲ್ಲರೂ ನೀವು ಗಮನಿಸ್ಕೋಬೇಕು. ಒಂದಕ್ಕಿಂತ ಒಂದು ಸೂಕ್ಷ್ಮವಾಗಿದೆ, ಒಂದಕ್ಕಿಂತ ಒಂದು ಹೆಚ್ಚಾಗಿದೆ, ಒಂದಕ್ಕಿಂತ ಒಂದು ಶಕ್ತಿಶಾಲಿಯಾಗಿದೆ. ಇದನ್ನ ಅರ್ಥ ಮಾಡ್ಕೋಬೇಕು. ಈ 3 ಶಬ್ದ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಗಮನಿಸಿ. ಆಸ್ಟ್ರೇಲಿಯಾದವರು ಎಲ್ಲರೂ ವಿಶೇಷವಾಗಿ ಗಮನಿಸಿ ನೀವು. ಯಾಕಂದ್ರೆ ನಮ್ಮ ತೇಜಸ್ವಿ ಅವರು ಹೇಳ್ತಿರ್ತಾರೆ, ತುಂಬಾ ಜನ ಪ್ರಶ್ನೆ ಕೇಳ್ತಾರೆ, ನಮಗ್ ತ್ರಾಸ ಆಗತ್ತೆ ಉಪವಾಸ ಮಾಡುವಾಗ, ಏನ್ ಮಾಡ್ತೀರಿ, ನಾವು ಎಂದೂ ಉಪವಾಸ ಮಾಡಿದವರಲ್ಲ ಎಲ್ಲ ಹೇಳ್ತಿರ್ತಾರೆ. ಮೊದಲನೇದು ನಂಬಿಕೆ ಬೇಕು. ಅದೇ ಹೇಳಿದ್ನಲ್ಲ, ನಂಬಿಕೆ ಇಲ್ದಿದ್ರೆ ನೀವು ಈ ಮಾರ್ಗಕ್ಕೆ ಬರೋದೇ ಇಲ್ಲ. ನಂಬಿಕೆ ಇದ್ರೆ ಮಾತ್ರ ಬರ್ತೀರಿ. ಏನ್ ನಂಬಿಕೆ ಅಂದ್ರೆ, ನಾನು ಕೇವಲ ಶರೀರ ಅಲ್ಲ, ನನ್ನೊಳಗಡೆ ಆತ್ಮ ಇದೆ, ನನ್ನೊಳಗಡೆ ಪರಮಾತ್ಮನ ಅಂಶ ಇದೆ, ನಾನು ಪರಮಾತ್ಮನ ಸೃಷ್ಟಿ, ಐ ಆಮ್ ಕ್ರಿಯೇಟೆಡ್ ಬೈ ಗಾಡ್, ನಾನು ಪರಮಾತ್ಮನಿಂದ ಸೃಷ್ಟಿಸಲ್ಪಟ್ಟಿದ್ದೀನಿ. ಈ ನಂಬಿಕೆ ಇದ್ದವ್ರು ಮಾತ್ರ ಈ ಮಾರ್ಗಕ್ಕೆ ಬರಕ್ ಸಾಧ್ಯ. ಈಗ ಈ 3 ಗುಣಗಳ ಬಗ್ಗೆ ನೋಡೋಣ. ಒಂದಕ್ಕಿಂತ ಒಂದು ಸೂಕ್ಷ್ಮ, ಒಂದಕ್ಕಿಂತ ಒಂದು ಶಕ್ತಿಶಾಲಿ, ಒಂದಕ್ಕಿಂತ ಒಂದು ಹೆಚ್ಚಾಗಿದೆ. ಏನು? ಪೃಥ್ವಿಗಿಂತ ನೀರು ಸೂಕ್ಷ್ಮ, ಗೊತ್ತು ನಿಮಗೆ, ಅದಂತೂ ಗೊತ್ತಿದೆ. ಅದು ಸ್ಥಾಪಕ ಗುಣ ಇದೆ ನೀರಿಗೆ. ಪೃಥ್ವಿ ಆ ತತ್ವ ಇಲ್ಲ. ಪೃಥ್ವಿಗೆ ಬಂಡೆ ಬದಲಾವಣೆ ಆಗಲ್ಲ, ನೀರು ಬದಲಾವಣೆ ಆಗತ್ತೆ. ಹಾಗೆ ಅಂದ್ರೆ ಸೂಕ್ಷ್ಮ ಇದೆ ಜಲತತ್ವ. ಆಮೇಲೆ ಹೆಚ್ಚಾಗಿದೆ, ಭೂಮಿಗಿಂತ ನೀರು ಜಾಸ್ತಿ ಇದೆ, ಎಲ್ರಿಗೂ ಗೊತ್ತಿದೆ. 79% ನೀರಿದೆ,
21% ಭೂಮಿ ಇದೆ. ಅದೇ ತರ ನಮ್ಮ ಶರೀರದಲ್ಲೂ ಕೂಡ ಅಷ್ಟೇನೆ ರಕ್ತ ಜಾಸ್ತಿ ಇದೆ, ರಸಗಳು ಜಾಸ್ತಿ ಇದಾವೆ, ಚರ್ಮ, ಮೂಳೆ, ಮಾಂಸ, ಉಗುರು, ಕೂದಲು ಅದು ಕಡಿಮೆ ಇರೋದು, ಜಲತತ್ವನೇ ಜಾಸ್ತಿ ಇರೋದು. ಸೂಕ್ಷ್ಮ ಆಯ್ತು, ಹೆಚ್ಚಾಯ್ತು, ಶಕ್ತಿಶಾಲಿ ಆಗಿದೆ. ನಿಮಗೆ ತ್ರಾಸಿದ್ದಾಗ ಉಪವಾಸ ಮಾಡ್ಲೇಬೇಡಿ. ಉಪವಾಸ ಶುರು ಮಾಡಕ್ ಮುಂಚೆನೆ ಒಂದು ಮಾತು ಹೇಳ್ಬಿಡ್ತೀನಿ. ಏನು ಅಂತಂದ್ರೆ, ಸುಮ್ಮನೆ ಯಾವತ್ತೋ ಒಂದ್ ದಿವಸ ನೀವು ಪ್ರಯೋಗ ಮಾಡಿ. ಯಾರು ಮಾತ್ರೆ ತಗೊಳ್ತಾ ಇಲ್ಲ ಅವರು, ನಿಮಗೆ ಮಧ್ಯಾಹ್ನ ಊಟ ತಡ ಆಗ್ತಿದೆ, ಒಂದ್ 2-3 ತಾಸು ಊಟ ಸಿಗಲ್ಲ ಅನ್ನುವಾಗ ಏನೇನೋ ತಿಂದು ಹಸಿವು ಕಳ್ಕೊಳ್ಳೋಕೆ ಹೋಗ್ಬೇಡಿ. ಅವತ್ತು ಏನೋ ಬ್ರೆಡ್ ತಿಂದು, ಸಿಕ್ಕಿದ್ ತಿಂದು, ಇನ್ ಕೆಲವರು ಚುರುಮುರಿ ಮಂಡಕ್ಕಿ ತಿಂದು ಹಂಗ ಹಸಿವು ಕಳ್ಕೊಬೇಡಿ. ಅವತ್ತು 1 ಲೀಟ್ರಿಂದ 1.5 ಲೀಟ್ರು ಅಥವಾ 2 ಲೀಟ್ರು ಶುದ್ಧವಾದ ನೀರು ಕುಡಿದ್ಬಿಡಿ. ಜ್ಯೂಸು ಬೇಡ. ಅವತ್ತು ಕೇವಲ ಹೊಟ್ಟೆ ತುಂಬಾ ನೀರು ಕುಡೀರಿ ಮಧ್ಯಾಹ್ನದತ್ತು. ಆವಾಗ ಗಮನಿಸಿ, ನಿಮ್ಗೆ ಅವತ್ತು ಸುಸ್ತಾಗಲ್ಲ, ಊಟ ಮಾಡಿದ್ಕಿಂತಲೂ ಚೆನ್ನಾಗಿರ್ತೀರ, ಖುಷಿಯಾಗಿರ್ತೀರ. ಜೊತೆಗೆ ನಿಮಗೆ ಹೊಟ್ಟೆ ಸ್ವಚ್ಛ ಆದ್ರೂ ಆಗ್ಬಹುದು. ಅವತ್ತು ಹೊಟ್ಟೆ ಸ್ವಚ್ಛ ಆಗ್ಬೋದು, ಮೋಷನ್ ಆಗ್ಬೋದು. ಹೆದರ್ಕೋಬೇಡಿ, ಅಯ್ಯೋ ನೀರು ಕುಡದೆ ಮೋಷನ್ ಆಗ್ಬಿಡ್ತು. ಅದು ಹೊಟ್ಟೆ ಒಳಗಡೆ ಇರ್ತಕ್ಕಂಥ ಕೊಳೆನೆ, ಮಲನೆ ಈಚೆಗೆ ಬಂದಿದೆ. ಅವತ್ತಿನ ಮಲ ಅವತ್ತು ಎಲ್ರಿಗೂ ಸುರಕ್ಷಿತವಾಗಿ ಹೋಗಲ್ಲ, ಪೂರ್ಣವಾಗಿ ಹೋಗಲ್ಲ. ಅದು ಸ್ಟಾಕ್ ಇರುತ್ತೆ, 6 ಅಡಿ ಇರ್ತದೆ ನಮ್ಮ ಕೊಲೋನ್, ದೊಡ್ಡ ಕರಳು, ಲಾರ್ಜ್ ಇಂಟೆಸ್ಟೈನ್ ಅಂತ ಹೇಳಿ. ಅದರಲ್ಲಿ 3 ಪ್ರಕಾರ ಇರ್ತದೆ: ಅಡ್ಡಗರಳು, ಉದ್ದಗರಳು, ಹೆಗ್ಗರಳು ಅಂತ ಹೇಳ್ಬಿಟ್ಟು, ನೆಟ್ಟಗರಳು ಅಂತ ಕರೀತಾರೆ, ಕೊಲೋನ್ ಅಂತ ಹೇಳ್ತಾರೆ, ಕೊನೆಯ ಭಾಗ. ಇದರಲ್ಲಿ ಮಲ ಸಂಗ್ರಹ ಆಗಿರುತ್ತೆ, ನೀರು ಕುಡಿದಾಗ ಅದು ಆಚೆ ಹೋಗುತ್ತೆ, ಪಪ್ಪಾಯ ಹಣ್ಣು ತಿಂದಾಗ ಆಚೆ ಹೋಗುತ್ತೆ. ಅದಕ್ಕೆ ಹೆದರ್ಕೊಬಿಡ್ಬೇಡ, ಹೆದರ್ಕೋಬಾರ್ದು. ಆವಾಗ ನಿಮಗೆ ಅವತ್ತು ಸುಸ್ತಾಗಲ್ಲ, ಶಕ್ತಿ ಇರುತ್ತೆ. ಅಂದ್ರೆ ನೀರು ಶಕ್ತಿಶಾಲಿಯಾಗಿದೆ. ಜೊತೆಗೆ ಆಹಾರ ಜೀರ್ಣ ಆಗಕ್ಕೆ ನೀರು ಬೇಕೇ ಬೇಕಲ್ಲ, ಆಹಾರ ತಯಾರು ಮಾಡಕ್ ನೀರು ಬೇಕು. ಆದ್ರಿಂದ ನೀರು ಶಕ್ತಿಶಾಲಿಯೂ ಆಗಿದೆ, ಸೂಕ್ಷ್ಮವೂ ಇದೆ, ಹೆಚ್ಚು ಇದೆ, ಶಕ್ತಿಶಾಲಿಯಾಗಿದೆ. ಇನ್ನು ಅಗ್ನಿತತ್ವ, ಸೃಷ್ಟಿನಲ್ಲಿ ನಕ್ಷತ್ರಗಳೆಲ್ಲವೂ ಅಗ್ನಿತತ್ವವೇ. ನೀರಿನ ಒಳಗೂ ಬೆಂಕಿ ಇದೆ. ಏನು ಜಲಜನಕ, ಅದು ಹೈಡ್ರೋಜನ್, ಅದು ಬೆಂಕಿ ತತ್ವ. ನೀರಾಗಿರೋದೇ ಹೈಡ್ರೋಜನ್ ಇಂದ. ಆದ್ರಿಂದ ಅಗ್ನಿ ನೀರಿಗಿಂತ ಸೂಕ್ಷ್ಮ, ನೀರಿಗಿಂತ ಶಕ್ತಿಶಾಲಿ ಮತ್ತು ಹೆಚ್ಚಾಗಿದೆ. ನಿಮ್ಮ ಶರೀರದಲ್ಲೂ ಕೂಡ ಅಗ್ನಿತತ್ವ ಹೆಚ್ಚಾಗಿದೆ. ಹಸಿವಿನ ರೂಪದಲ್ಲಿ ಅಗ್ನಿ ಇದೆ, ಅರಿಷಡ್ವರ್ಗಗಳ ರೂಪದಲ್ಲಿ ಅಗ್ನಿ ಇದೆ, ಅಷ್ಟಮದಗಳ ರೂಪದಲ್ಲಿ ಅಗ್ನಿ ಇದೆ. ಇನ್ನು ವಾಯುತತ್ವ, ಸೂರ್ಯ ಉರಿಬೇಕಾದ್ರೆ, ನಕ್ಷತ್ರಗಳು ಉರಿಬೇಕಾದ್ರೆ ಹೀಲಿಯಂ ಗ್ಯಾಸ್, ಹೈಡ್ರೋಜನ್ ಗ್ಯಾಸ್, ಇವೆಲ್ಲ ಗ್ಯಾಸ್ಗಳು ಹುರಿದ್ರೇನೆ, ಇಂಧನವಾಗಿದ್ರೆ ಸೂರ್ಯ ಉರಿತಾನೆ. ಅಂದ್ರೆ ಶಕ್ತಿ, ಶಾಖ, ಬೆಳಕು ಎಲ್ಲ ಕೊಡಕ್ಕೆ ಸಾಧ್ಯ ಆಗತ್ತೆ. ಸುಮಾರು ಸೂರ್ಯನಲ್ಲಿ ಹೊರಗಿನ ಉಷ್ಣತೆ 1,500ದಿಂದ 3,000 ಡಿಗ್ರಿವರೆಗೆ ಹೊರಗಿನ ಉಷ್ಣತೆ ಇದೆ ಅಂತ ಅಂದಾಜು ಮಾಡಿದ್ದಾರೆ. 1,500ದಿಂದ 3,000 ಡಿಗ್ರಿ ಸೆಲ್ಸಿಯಸ್. ಇನ್ನು ಒಳಗಿನ ಉಷ್ಣತೆ 3,000 ಡಿಗ್ರಿಯಿಂದ 6,000 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಇದೆ. ಇದೆಲ್ಲ ಉರಿಬೇಕಾದ್ರೆ ಇಂಧನ ಬೇಕಲ್ಲ, ಫ್ಯೂಯಲ್ ಬೇಕಲ್ಲ. ಅದೇ ಹೈಡ್ರೋಜನ್ ಗ್ಯಾಸ್ ಮತ್ತು ಹೀಲಿಯಂ ಗ್ಯಾಸ್. ಅಂದ್ರೆ ನಕ್ಷತ್ರಗಳಲ್ಲಿ ಉರಿಯೋದು ಗ್ಯಾಸೇನೆ, ಅದು ವಾಯುತತ್ವ. ಇನ್ನು ಆಕಾಶ ತತ್ವ, ಸ್ಪೇಸ್. ಸ್ಪೇಸ್ಗೆ ಶಕ್ತಿ ಇದೆ, ಸ್ಪೇಸ್ಗೆ ಚಲನೆ ಇದೆ, ಸ್ಪೇಸ್ಗೆ ಸೂಕ್ಷ್ಮತೆ ಇದೆ. ಎಲ್ಲದರಲ್ಲೂ ಒಳಗೊಳ್ತಕ್ಕಂಥ ಶಕ್ತಿ ಇದೆ ಸ್ಪೇಸ್ಗೆ. ಈಗ ನೀವೇನು, ಈಗ ಮೊಬೈಲ್ ನೀವು ಮಾತಾಡ್ತಿರಲ್ಲ, ಈಗ ಒಂದು 2-3 ಸೆಕೆಂಡಲ್ಲಿ ನಾವು ಆಸ್ಟ್ರೇಲಿಯಾದವ್ರ ಜೊತೆ ವಾಟ್ಸಪ್ ಕಾಲಲ್ಲಿ ಮಾತಾಡ್ಬಿಡ್ಬೋದು, ವಿಡಿಯೋ ನೋಡ್ಕೊಂತ ಮಾತಾಡ್ಬಿಡ್ತೀವಲ್ಲ. ಇದು ಸ್ಪೇಸಿನ ಶಕ್ತಿ. ನಿಮ್ಮ ಉಪಗ್ರಹಗಳು ಬಿಟ್ಟಿದ್ದೀರಲ್ಲ, ಅದು ಆ ಶಕ್ತಿಯನ್ನ ಬಳಸ್ಕೊಂಡು ಉಪಗ್ರಹಗಳು ಕೆಲಸ ಮಾಡ್ತಾ ಇದ್ದಾವೆ. ಅದರಿಂದ ನಿಮಗೆ ಇಷ್ಟು ಬೇಗ ಸಂಪರ್ಕ ಸಾಧ್ಯ ಆಗಿದೆ. ಅಲ್ಲಿ ಚಲನೆ ಇದೆ ಸ್ಪೇಸ್. ನೀವು ಏನೇ ಹಾಕಿದ್ರೂ ಸ್ಪೇಸ್ ತಗೊಂಡೋಗಿ ಚಲಿಸ್ತಾನೆ ಇರ್ತದೆ. ಯಾವ ಶಕ್ತಿ ಅದು ಅಂದ್ರೆ, ಗಾಳಿಗಿಂತಲೂ ಆಕಾಶ ಸೂಕ್ಷ್ಮವಾಗಿದೆ, ಶಕ್ತಿಶಾಲಿಯಾಗಿದೆ ಮತ್ತು ಹೆಚ್ಚಾಗಿದೆ. ಎಲ್ಲದರಲ್ಲೂ ನಿಮ್ಮ ಒಳಗೂ ಆಕಾಶ ಇದೆ, ಹೊಟ್ಟೆ ಒಳಗೂ ಆಕಾಶ ಇದೆ. ಪ್ರತಿಯೊಂದು ಸೆಲ್ ಅಂದ್ರೆ ಜೀವಕೋಶಗಳ ನಡುವೆ ಆಕಾಶ ಇದೆ. ಈ ಆಕಾಶವನ್ನು ಹೆಚ್ಚು ಮಾಡೋದೇ ಉಪವಾಸ. ಸ್ಪೇಸ್ ಬಿಡೋದು ಅಂದ್ರೆ ಊಟ ಮಾಡ್ದಂಗೆ ಇರೋದು. ಅದ್ರ ಬದಲು ಊಟ ಮಾಡ್ದಂಗೆ ಇರೋದು ಅಂತ ಹಸ್ಕೊಂಡಿರೋದಲ್ಲ. ಆವಾಗ ಲಿಕ್ವಿಡ್ ಡಯಟ್ ತಗೊಳ್ಳೋದು ಮತ್ತು ಪ್ರಕೃತಿ ದತ್ತ ನ್ಯಾಚುರಲ್ ಫುಡ್ ತಗೊಳ್ಳೋದು, ಹಣ್ಣು, ತರಕಾರಿಗಳು. ಇದನ್ನ ತಗೊಳಕ್ಕೂ
ಒಂದು ಸ್ಟ್ಯಾಮಿನಾ ಬೇಕಾಗ್ತದೆ, ಸೈಕಲಾಜಿಕಲ್ ಸ್ಟ್ಯಾಮಿನಾ ಬೇಕಾಗ್ತದೆ ಉಪವಾಸ ಮಾಡೋಕ್ಕೆ, ಮತ್ತು ಒಂದು ಸಂಕಲ್ಪ, ವಿಲ್ ಪವರ್ ಬೇಕಾಗ್ತದೆ. ಅಂಥವ್ರು ಮಾತ್ರ ಉಪವಾಸಕ್ಕೆ ಬರಕ್ಕೆ ಸಾಧ್ಯ. ಅದಕ್ಕೆ ನಾವು ಯಾಕೆ ಆರಾಮಿದ್ದೀವಿ ಅಂದ್ರೆ ನಮಗೆ ಸಿಕ್ಕಾಪಟ್ಟೆ ಜನ ಏನು ಒಮ್ಮೆಗೆ ಬರಲ್ಲ. ಈಗ ಬೇಸಿಗೆ ಅಂತ ಇಷ್ಟೊಂದು ಜನ ಬಂದಿದ್ದೀರ, ನೀವು ರಜೆ ಇದೆ ಅಂತ ಹೇಳಿ ಇಷ್ಟು ಜನ ಬಂದಿದ್ದೀರ. ಇಲ್ಲದೆ ಹೋದ್ರೆ ಉಪವಾಸಕ್ಕೆ ಬಹಳ ಜನ ಬರಲ್ಲ. ಇದು ಉಪವಾಸ ಎಂದರೇನು. ಈಗ ಯಾವುದಕ್ಕೆ ಸಮೀಪ ಆದ್ರಿ ನೀವೀಗ? ಆತ್ಮಕ್ಕೆ ಸಮೀಪ ಆದ್ರಿ. ಆತ್ಮ ಪರಮಾತ್ಮನ ಅಂಶ, ಅಂದ್ರೆ ದೇವರಿಗೆ ಸಮೀಪ ಆದ್ರಿ ನೀವು. ಆ ದೇವ್ರಿಗೆ ಸಮೀಪ ಆದ್ವಿ ಅಂತ ತಿಳ್ಕೊಂಡು ನೀವು ಶಿವರಾತ್ರಿ ಏಕಾದಶಿ ಮಾಡಿ ಗುಡಿಗೆ ತಗೊಂಡೋಗಿ ಬಾಳೆಹಣ್ಣು ಅರ್ಪಿಸ್ಬಿಟ್ಟು ನೀವೆಲ್ಲದನ್ನು ತಿಂತೀರಲ್ಲ, ಅದು ಉಪವಾಸ ಅಲ್ಲ. ಅದು ಉಪವಾಸ ಅಲ್ಲ. ಆರೋಗ್ಯಕ್ಕಾಗಿ ಉಪವಾಸ ಮಾಡಿ ಮೊದಲು. ದೇವರಿಗಾಗಿ ಉಪವಾಸ ಅಲ್ಲ, ಆರೋಗ್ಯಕ್ಕಾಗಿ ಉಪವಾಸ ಮಾಡಿ. ಆಮೇಲೆ ಆನಂದಕ್ಕಾಗಿ ಉಪವಾಸ ಮಾಡಿ, ಶಕ್ತಿ ಪ್ರಾಪ್ತಿಗಾಗಿ ಉಪವಾಸ ಮಾಡಿ. ಆಮೇಲೆ ಆಧ್ಯಾತ್ಮಿಕ ಸಾಧನೆಗೆ ಉಪವಾಸ ಮುಂದುವರಿತದೆ. ಇದು ನನ್ನ ಸ್ವಂತ ಅನುಭವನೇ ಹೇಳಿದ್ದೀನಿ. ಇನ್ನು ನಿಮ್ಮ ಜಗತ್ತಿನಲ್ಲಿ, ವೈದ್ಯಕೀಯ ಜಗತ್ತಿನಲ್ಲಿ ಒಬ್ಬ ಡಾಕ್ಟ್ರು ಜಿಯೋಲ್ ಫರ್ಮನ್ ಅಂತ ಹೇಳಿ, ನೀವು ನೆಟ್ಟಲ್ಲಿ ನೋಡಿದ್ರೆ, ಗೂಗಲ್ ಸರ್ಚ್ ಮಾಡಿದ್ರೆ ಅವ್ರ ಪುಸ್ತಕದ ಹೆಸರು ಸಿಗುತ್ತೆ. ಆ ಪುಸ್ತಕ ಓದ್ಲಬೋದೇನೋ ಗೊತ್ತಿಲ್ಲ, ಅಥವಾ ಪುಸ್ತಕ ತಗೊಂಡು ಓದಿ. ಡಾಕ್ಟರ್ ಜಿಯೋಲ್ ಫರ್ಮನ್ MD, ಅವರು ನ್ಯಾಚುರೋಪತಿನಲ್ಲೂ ಡಿಗ್ರಿ ಮಾಡ್ಕೊಂಡಿದ್ರು, ಜೊತೆಗೆ MBBS ಮಾಡಿ MD ಮಾಡ್ಕೊಂಡಿದ್ರು. ಅಲ್ಲಿ ಅಮೆರಿಕಾದಲ್ಲಿ ಏನಂತಾರ ಆ ಪದವಿಗೆ ನನಗೆ ಗೊತ್ತಿಲ್ಲ. ಬಟ್ ನಮ್ಮಲ್ಲಿ ಏನು MD ಅಂತಿರಲ್ಲ ಮೆಡಿಕಲ್ ಅಲ್ಲಿ, ಆ ಒಂದು ಪದವಿಯನ್ನು ಮಾಡ್ಕೊಂಡಂತವ್ರು. ಇಂತಹ ಒಬ್ಬ ಬಹಳ ದೊಡ್ಡ ಡಾಕ್ಟರ್, ಎರಡೂ ಕ್ಷೇತ್ರವನ್ನು ನೋಡಿದಂತವ್ರು. ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಫಾಸ್ಟಿಂಗ್ ಅಂಡ್ ಈಟಿಂಗ್ ಫಾರ್ ಹೆಲ್ತ್ ಅಂತ ಹೇಳಿ. ಫಾಸ್ಟಿಂಗ್ ಅಂಡ್ ಈಟಿಂಗ್ ಫಾರ್ ಹೆಲ್ತ್, ಬಹಳ ಅದ್ಭುತವಾದ ಪುಸ್ತಕ. ನೀವು ಯಾರು ಬೇಕಾದ್ರೂ ಅದನ್ನು ಓದ್ಬೋದು. ಅವ್ರು ಹೇಳ್ತಾರೆ, ಅವ್ರದ್ದು ಒಂದು ವ್ಯಾಖ್ಯಾನ ಹೇಳ್ಬಿಟ್ಟು ನಾನು ಈ ಒಂದು ಭಾಷಣವನ್ನು ಮುಕ್ತಾಯ ಮಾಡ್ತೀನಿ. ಇನ್ ದಿ ಎನಿಮಲ್ ಕಿಂಗ್ಡಮ್ ಫಾಸ್ಟಿಂಗ್ ಈಸ್ ಕ್ವೈಟ್ ಕಾಮನ್. ಪ್ರಾಣಿ ಜಗತ್ತಿನಲ್ಲಿ ಉಪವಾಸವು ಅತ್ಯಂತ ಸಾಮಾನ್ಯ, ತೀರಾ ಸಾಮಾನ್ಯವಾದ ಸಂಗತಿ. ಅಂದ್ರೆ ಅವಕ್ಕೆ ಏನು ಕಲಿಸ್ಬೇಕಾಗಿಲ್ಲ, ನ್ಯಾಚುರಲ್ ಆಗಿ ಇನ್ಸ್ಟಿಂಕ್ಟ್ ಆಗೇ ಬಂದ್ಬಿಟ್ಟಿದೆ, ಹುಟ್ಟುಗುಣವಾಗಿ ಬಂದಿದೆ. ನಮಗೂ ಬಂದಿತ್ತು, ಮನುಷ್ಯನಿಗೂ ಬಂದಿತ್ತಿದು. ಆದ್ರೆ ಮನುಷ್ಯ ಕೃತಕತೆಗೆ ಬಲಿಯಾಗಿ ಆ ಇನ್ಸ್ಟಿಂಕ್ಟ್ ನ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾನೆ. ಇವಾಗ ಮನುಷ್ಯನಿಗೆ ಕಲಿಸ್ಬೇಕು, ಆದ್ರೆ ಪ್ರಾಣಿಗಳಿಗೇನು ಕಲಿಸ್ಬೇಕಾಗಿಲ್ಲ. ಇನ್ ದಿ ಎನಿಮಲ್ ಕಿಂಗ್ಡಮ್ ಫಾಸ್ಟಿಂಗ್ ಈಸ್ ಕ್ವೈಟ್ ಕಾಮನ್. ದಿ ಇಲ್ ಎನಿಮಲ್ ಸಿಪ್ಸ್ ಓನ್ಲಿ ವಾಟರ್ ಅಂಟಿಲ್ ವೆಲ್ ಅಗೇನ್. ಅಂದ್ರೆ ಕಾಯಿಲೆ ಆದಂತಹ ಪ್ರಾಣಿ ಕೇವಲ ನೀರನ್ನ ಸಿಪ್ ಮಾಡೋದು, ಅಂದ್ರೆ ಕುಡಿತಾ ಅದು ಜೀವನ ಮಾಡುತ್ತೆ. ಅಂದ್ರೆ ಯಾವಾಗ ಕಾಯಿಲೆ ಇರ್ತದೋ ಆವಾಗ ಸ್ವಲ್ಪ ನೀರು ಕುಡಿದು ಅದು ಉಪವಾಸ ಮಾಡುತ್ತೆ. ಆದ್ರೆ ನೀವು ತಿಳ್ಕೊಳ್ಳಿ, ನೀವು ಪ್ರಾಣಿಗಳ ತರ ಮಾಡಂಗಿಲ್ಲ. ನೀವು ನೀರನ್ನ ಚೆನ್ನಾಗಿ ಕುಡಿಬೇಕು. ಉಪವಾಸದ ಅವಧಿನಲ್ಲಿ ನೀವೆಷ್ಟು ಹೆಚ್ಚು ನೀರು ಕುಡಿತೀರೋ ಅಷ್ಟು ಚೆನ್ನಾಗಿರ್ತೀರಿ. ಸಾಧ್ಯವಾದಷ್ಟು ಶುದ್ಧವಾದ ನೀರು ಒದಗಿಸ್ಕೊಳ್ಬೇಕು, ಶುದ್ಧವಾದ ನೀರನ್ನು ಒದಗಿಸ್ಕೊಳ್ಬೇಕು. ಮುಂದೆ ಹೇಳ್ತಾರೆ ಜಿಯೋಲ್ ಫರ್ಮನ್, ನೇಚರ್ ವಿತ್ ಹರ್ superior wisdom, nature with her superior wisdom has provided the animal world with an instinct to do that. ಅಂದ್ರೆ ಉಪವಾಸ ಮಾಡೋದಕ್ಕೆ ಅವ್ರು ಹೇಳೋದು, ಅಲ್ಲಿ ಹರ್ ಅಂತ ಬಳಸ್ತಾರೆ. ನೇಚರ್ಗೆ ನಾವೆಂಗೆ ತಾಯಿ ಅಂತ ಬಳಸ್ತೀವಲ್ಲ ಪ್ರಕೃತಿನಲ್ಲಿ, ಪ್ರಕೃತಿ ಮಾತೆ ಅಂತ ಬಳಸ್ತೀವಲ್ಲ, ಅದನ್ನ ಹಾಗೆ ಅವರು ಬಳಸ್ತಾರೆ. ದ ನೇಚರ್ ವಿತ್ ಹರ್ ಸೂಪೀರಿಯರ್ ವಿಸ್ಡಮ್, ಅಂದ್ರೆ ಅವಳ ಅತ್ಯಂತ ಸೂಪೀರಿಯರ್ ಅಂದ್ರೆ ಶ್ರೇಷ್ಠವಾದ ಬುದ್ಧಿವಂತಿಕೆಯಿಂದ ಹ್ಯಾಸ್ ಪ್ರೊವೈಡೆಡ್ ದಿ ಎನಿಮಲ್ ವರ್ಲ್ಡ್ ವಿತ್ ಅನ್ ಇನ್ಸ್ಟಿಂಕ್ಟ್. ಅದನ್ನ ಹುಟ್ಟುಗುಣವಾಗಿಯೇ ಮಾಡಿಬಿಟ್ಟಿದ್ದಾರೆ ಪ್ರಕೃತಿ, ಅದನ್ನ ಹುಟ್ಟುಗುಣವಾಗಿ ಮಾಡಿಬಿಟ್ಟಿದ್ದಾರೆ ಎನಿಮಲ್ ವರ್ಲ್ಡ್ಗೆ, ಅಂದ್ರೆ ಪ್ರಾಣಿ ಜಗತ್ತಿಗೆ. ಆದ್ರೆ ಕೇವಲ ಪ್ರಾಣಿ ಜಗತ್ತಿಗೆ ಅಲ್ಲ, ಮನುಷ್ಯ ಜಗತ್ತಿಗೂ ಅದೇ ಇತ್ತು, ಹ್ಯೂಮನ್ ಕೈಂಡ್ಗೂ ಅದೇ ಇತ್ತು. ಆದ್ರೆ ಮನುಷ್ಯ ಮರ್ತ, ಪ್ರಾಣಿಗಳು ಮರ್ತಿಲ್ಲ. ಯಾಕಂದ್ರೆ ಮನುಷ್ಯನಷ್ಟು ಬುದ್ಧಿವಂತ ಆಗಿಲ್ಲ ಅವು. ಅದಕ್ಕೆ ಟು ಡೂ ದಟ್ ವಿಚ್
ವಿಲ್ ಫೆಸಿಲಿಟೇಟ್ ಆಪ್ಟಿಮಲ್ ಫಿಸಿಕಲ್ ವೆಲ್ ಬೀಯಿಂಗ್. ಅಂದ್ರೆ ಅದು ಈ ಒಳಗಡೆಯಿಂದನೇ ಹುಟ್ಟುಗುಣವಾಗಿ ಬಂದ್ಬಿಟ್ಟಿದೆ ಪ್ರಾಣಿ ಜಗತ್ತಿಗೆ. ಆದ್ರಿಂದ ಅವು ಸೂಕ್ತವಾದ ಸಮಯದಲ್ಲಿ ಉಪವಾಸ ಮಾಡ್ತವೆ. ದೇವ್ರಿಗೋಸ್ಕರ ಮಾಡಲ್ಲ ಅವು. ಸೋಮವಾರ, ಮಂಗಳವಾರ, ಬುಧವಾರ ಉಪವಾಸ ಮಾಡಲ್ಲ, ಅಥವಾ ಶನಿವಾರ, ಮಂಗಳವಾರ ಉಪವಾಸ ಮಾಡಲ್ಲ. ಅವು ಯಾವಾಗ ಆರೋಗ್ಯ ಕೆಡುತ್ತೋ ಆವಾಗ. ಜೊತೆಗೆ ಮನುಷ್ಯನ ಹಾಗೆ ರುಚಿ ಕಟ್ಟಾಗಿ ಅಡಿಗೆ ಮಾಡ್ಕೊಂಡು ತಿನ್ನಲ್ಲ ಅವು. ಆ ಸೌಲಭ್ಯ ಇಲ್ಲ. ಮೊದಲು ತಗೊಳ್ಳೋದೇ ನ್ಯಾಚುರಲ್ ಫುಡ್ ತಗೊಂಡು, ಅದಕ್ಕೆ ನಮಗಿಂತ ಶಕ್ತಿಶಾಲಿ ಅವು, ನಮಗಿಂತ ಆರೋಗ್ಯವಂತ. ಇನ್ನು ಪ್ರಾಣಿ ಜಗತ್ತಿನ ಉದಾಹರಣೆಯನ್ನು ಕೊಟ್ಟು ಮುಂದೆ ಮನುಷ್ಯನ ಬಗ್ಗೆ ಹೇಳ್ತಾರೆ ಅವರು ಕೊನೆ ಪ್ಯಾರದಲ್ಲಿ. ವೆನ್ ಎ ಪರ್ಸನ್ಸ್ appetite, persons apostrophe s, when a person's appetite and hunger disappear, especially during an acute illness, acute disease ಅಂತ ಹೇಳಿದ್ದೀನಿ ನಾನು ನಿಮಗೆ. ಅಂದ್ರೆ ಈ ಶೀಘ್ರ ಕಾಯಿಲೆಗಳಲ್ಲಿ ನೆಗಡಿ, ಜ್ವರ, ಕೆಮ್ಮು, ಬೇದಿ ಬಂದಾಗ ಹಸಿವು ಹೊರಟೋಗ್ಬಿಟ್ಟಿರುತ್ತೆ. ಆವಾಗ ಆ ಹಸಿವು ಲಾಸ್ ಆದಾಗ, ದಿ ಲಾಸ್ ಆಫ್ appetite indicates that the body has a much lower capacity for digestion. ಅಂದ್ರೆ ಜೀರ್ಣಶಕ್ತಿ ತುಂಬಾ ಕೆಳಗಿನ ಮಟ್ಟಕ್ಕೆ ಇಳಿದಿದೆ. ಅಂದ್ರೆ ಏನು ಜೀರ್ಣಿಸ್ಕೊಳ್ಳೋ ಶಕ್ತಿ ಇಲ್ಲ. ಆದ್ರಿಂದ ಅವನಿಗೆ ಊಟಕ್ಕೆ ಒತ್ತಾಯ ಮಾಡಬೇಡಿ ಅಂತ ಹೇಳ್ತಾರೆ. ಫೋರ್ಸಿಂಗ್ ದಿಸ್ ಪರ್ಸನ್ ಟು ಈಟ್ ಕ್ಯಾನ್ ರಿಸಲ್ಟ್ ಇನ್ ದಿ ಅಬ್ಸಾರ್ಪ್ಷನ್ ಆಫ್ partially or improperly digested food, which will impede a quick and complete recuperative ಅಂತ ಹೇಳ್ತಾರೆ ಅವರು. ಅಂದ್ರೆ ಈ ಹುಷಾರಾಗುವಂತ ಶಕ್ತಿಗೆ ರಿಕ್ಯೂಪರೇಟಿವ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದು ಹುಷಾರಾಗ್ತಕ್ಕಂಥ ಶಕ್ತಿಗೆ ಅಡಚಣೆ. ಅದು ತಿನ್ಸೋದು, ಕಾಯಿಲೆ ಇರೋಂಥ ಮನುಷ್ಯನಿಗೆ ಒತ್ತಾಯ ಮಾಡಿ ತಿನ್ಸೋದು ಹುಷಾರಾಗ್ತಕ್ಕಂಥ ಶಕ್ತಿಗೆ ಡಿಸ್ಟರ್ಬ್ ಮಾಡ್ದ ಹಾಗೆ. ಆದ್ರಿಂದ ಫಾಸ್ಟಿಂಗ್ ಇಸ್ ದ ರಿಮಾರ್ಕಬಲ್ ರೆಕ್ಯೂಪರೇಟಿವ್ ಪವರ್ ಇನ್ಹರೆಂಟ್ ಇನ್ ದಿ ಹ್ಯೂಮನ್ ಬಾಡಿ. ಇವತ್ತಿಗೂ ಕೂಡ ಫಾಸ್ಟಿಂಗ್ ಅಂತಕ್ಕಂಥದ್ದು ಒಂದು ಶ್ರೇಷ್ಠವಾದ, ರಿಮಾರ್ಕಬಲ್ ಅಂದ್ರೆ ಶ್ರೇಷ್ಠವಾದಂತಹ ಪದ್ಧತಿ ನಿಮ್ಮ ಒಳಗಡೆ ಇದೆ. ಅದು ಹೊರಗಡೆಯಿಂದ ಕಲಿಯುವಂಥದ್ದಲ್ಲ. ಅದು ಅಂದ್ರೆ ಹೊರಗಡೆಯಿಂದ ನಾವು ಹೇಳ್ಕೊಡ್ತೀವಿ ಅಷ್ಟೇ, ಆದ್ರೆ ಆ ಶಕ್ತಿ ನಿಮ್ಮೊಳಗಡೆ ಇದೆ. ಹುಷಾರ್ ಮಾಡ್ಕೊಳ್ಳೋ ಶಕ್ತಿ ಹೇಗಿದೆಯೋ, ಅಂದ್ರೆ ಏನು ಹುಷಾರ್ ಮಾಡ್ಕೊಳ್ಳೋ ಶಕ್ತಿ ಅಂತಂದ್ರೆ ರೆಸಿಸ್ಟೆನ್ಸ್ ಪವರ್ ಅಂತ ಹೇಳಿದ್ದಾರೆ. ಅದು ಹೇಗಿದೆಯೋ ಅದನ್ನ ರೆಸಿಸ್ಟೆನ್ಸ್ ಪವರ್ ಅಂತ ಹೇಳಲ್ಲ ಅವರು. ಅದನ್ನ ರೆಕ್ಯೂಪರೇಟಿವ್ ಪವರ್ ಅಂತ ಕರೀತಾರೆ ಅವರು. ಯಾರೋ ಜುವೆಲ್ ಫರ್ಮನ್. ರೆಕ್ಯೂಪರೇಟಿವ್ ಪವರ್ ಇನ್ಹೆರೆಂಟ್ ಇನ್ ದಿ ಹ್ಯೂಮನ್ ಬಾಡಿ. ನಿಮ್ಮ ಒಳಗಡೆ ಇರ್ತಕ್ಕಂತಹ ಅದು ಹುಷಾರ್ ಮಾಡ್ಕೊಳ್ಳೋ ಶಕ್ತಿ ಅಂತ ಕರೀತಾರ ಅವರು. ರೆಸಿಸ್ಟೆನ್ಸ್ ಪವರ್ ಅಂತ ಕರೆಯಲ್ಲ. ದಿಸ್ ಪವರ್ ಆಫ್ ಸೆಲ್ಫ್ ರಿಪೇರ್ ಈಸ್ ಬ್ಯೂಟಿಫುಲ್ಲಿ ವಿಟ್ನೆಸ್ಡ್ ಡ್ಯೂರಿಂಗ್ ದ ಫಾಸ್ಟಿಂಗ್. ಅಂದ್ರೆ ಆ ಉಪವಾಸದ ಕಾಲದಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅದು. ಆದ್ರಿಂದ ಉಪವಾಸವನ್ನ ಪ್ರತಿಯೊಬ್ಬರು ಮಾಡ್ಬೋದು, ಮಾಡಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಚಿಂತನೆಯನ್ನ ಮಾಡಿ ಅಂತ ತಿಳ್ಕೊಂಡು ಈ ಉಪನ್ಯಾಸವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಸರ್ವರಿಗೂ ಶರಣ.